ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಬರದಿಂದ ಸಾಗ್ತಿದೆ. ಇದೇ ಹೊತ್ತಲ್ಲೇ ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಇವೆ. ಸಿದ್ದರ ಬಾವಿಯ ಮರ್ಮ ಬೆಳಕಿಗೆ ಬಂದಿದ್ದು ಪಚ್ಚೆಕಲ್ಲು ಪತ್ತೆಯಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 8ನೇ ದಿನದ ಉತ್ಖನನ ಕಾರ್ಯ ಕೂಡ ಬರದಿಂದ ಸಾಗಿರುವುದು. ಈಗಾಗಲೇ ಬಂಡೆಗಳು ಕೂಡ ಪತ್ತೆಯಾಗಿದ್ದಾವೆ. ಜೊತೆಗೆ ಇಲ್ಲಿ ಬಿಲ್ಲೆಗಳು ಕೂಡ ಈಗಾಗಲೇ ಪತ್ತೆಯಾಗಿರುವಂಥದ್ದು. ಇಂದೂ ಸಹ ಒಂದು ಲೋಹದ ಒಂದು ಉಂಡೆ ಸಹ ಪತ್ತೆಯಾಗಿರುವಂಥದ್ದು. 101 ಬಾವಿ, 101 ದೇವಸ್ಥಾನಗಳಿಗೆ ಸಾಕಷ್ಟು ಫೇಮಸ್ ಆಗಿರತಕ್ಕಂಥದ್ದು. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ದಿನಕ್ಕೊಂದು ವಸ್ತುಗಳು ಪತ್ತೆಯಾಗ್ತಿದ್ದಂತೆ ಹೊಸ ಕಥೆಗಳೇ ಹುಟ್ಕೊಳ್ತಿವೆ. ನಿಧಿಯ ನಿಗೂಢತೆಗೆ ಬರೀ ರಾಜ್ಯವಷ್ಟೇ ಅಲ್ಲ, ಇಡೀ ದೇಶವೇ ಬೆಕ್ಕಸ ಬೆರಗಾಗಿ ಹೋಗಿದೆ. ಮೊನ್ನೆ ಜನರ ಕಣ್ಣಿಗೆ ಬಿದ್ದಿದ್ದ ನಾಗರ ಹಾವು 10 ಪ್ರಶ್ನೆ ಹುಟ್ಟಿಸಿತ್ತು. ನಿಧಿಯ ಸುತ್ತ ನಾಗಸರ್ಪಗಳು ಕಾವಲಿಗೆ ನಿಂತಿವೆ ಅನ್ನೋ ಸುದ್ದಿ ಇಡೀ ಊರನ್ನೇ ಆವರಿಸಿತ್ತು. ಅಷ್ಟೇ ಅಲ್ಲ, ಈ ಊರಿನವರೇ 10 ವಿಸ್ಮಯಕಾರಿ ವಿಷಯಗಳನ್ನ ಬಿಚ್ಚಿಟ್ಟಿದ್ರು. ಅದರ ಬೆನ್ನಲ್ಲೇ ಹಸಿರು ಬಣ್ಣದ ನಾಗಶಿಲೆ ಸಹ ಪತ್ತೆಯಾಗಿತ್ತು. ಇದೀಗ ಬೃಹದಾಕಾರದ ಕಲ್ಲುಗಳು ಕಣ್ಣಿಗೆ ಬೀಳ್ತಿವೆ. ಹೀಗಾಗಿ ಈ ಬಂಡೆಗಳ ಕೆಳಗೆ ಹೇಳಲಾಗದಷ್ಟು ಸಂಪತ್ತು ಅಡಗಿದ್ಯಾ ಅನ್ನೋ ಗುಸುಗುಸು ಜೋರಾಗಿದೆ. ಸಾಕಷ್ಟು ಬಂಡೆಗಲ್ಲುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇದರ ಕೆಳಗೆ ಸಾಕಷ್ಟು ಸಿರಿ ಸಂಪತ್ತುಗಳು ಕೂಡ ಇರುವ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಕೋಟೆ ವೀರಭದ್ರೇಶ್ವರ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಏನು ಜಾಗ ಇದೆ, ಈ ಜಾಗೆಯಲ್ಲೂ ಕೂಡ ಇದು ಮುಂದೆ ಒಂದು ಕಲ್ಯಾಣಿಗೆ ಹೋಗುತ್ತೆ. ಅಂದರೆ ಇಲ್ಲಿ ಒಂದು ಬಾವಿ ಇದೆ. ಈ ಬಾವಿಗೆ ಇದು ಕನೆಕ್ಟ್ ಮಾಡತಕ್ಕಂಥ ಒಂದು ಸಾಕಷ್ಟು ಇಲ್ಲಿ ಹಳ್ಳ ಇದೆ ಅಂತ. ಈ ಒಂದು ಇದಕ್ಕೆ ಕನೆಕ್ಟಿವಿಟಿ ಮಾಡತಕ್ಕಂಥ ಒಂದು ದಾರಿ ಏನಿದೆ, ಈ ದಾರಿ ಕೂಡ ಸಂಪೂರ್ಣವಾಗಿ ಹೂತೋಗಿರುತ್ತೆ. ಇದರಲ್ಲಿಯೂ ಕೂಡ ಸಾಕಷ್ಟು ಪ್ರಾಚೀನ ಕಾಲದ ಒಂದು ದೇವಾಲಯಗಳು ಕೂಡ ಸಿಗುವ ಸಾಧ್ಯತೆಗಳಿದ್ದಾವೆ. ಲಕ್ಕುಂಡಿ ಅದೆಷ್ಟು ಪುರಾತನ ರಹಸ್ಯಗಳನ್ನ ಹೊಂದಿರೋ ಸ್ಥಳ. ಹೀಗಾಗಿ ಲಕ್ಕುಂಡಿಯಲ್ಲಿ ಬೀಡು ಬಿಟ್ಟಿರೋ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮೂಲೆ ಜಾಲಾಡ್ತಿದ್ದಾರೆ. 8ನೇ ದಿನದ ಶೋಧ ಕಾರ್ಯದ ವೇಳೆ ಅಪರೂಪದ ಪಚ್ಚೆಕಲ್ಲು ಪತ್ತೆಯಾಗಿದೆ. ಇದು ನಿಧಿಯ ನಿಗೂಢತೆಗೆ ಮತ್ತಷ್ಟು ಪುಷ್ಟಿ ನೀಡೋದಕ್ಕೆ ಶುರು ಮಾಡಿದೆ. ಇನ್ನೊಂದಿಷ್ಟು ಆಳದಲ್ಲಿ ಉತ್ಖನನ ಶುರು ಮಾಡ್ತಿದ್ದಂತೆ ನೈಜ ಲಕ್ಕುಂಡಿಯ ದರ್ಶನವಾಗಲಿದೆ ಅಂತ ಸ್ಥಳೀಯರೇ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಲಕ್ಕುಂಡಿಯಲ್ಲಿ ಸಿದ್ದರ ಬಾವಿ ಅನ್ನೋ ಸ್ಥಳವಿದೆ. ಈ ಬಾವಿಯಿಂದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ದೊಡ್ಡ ಕಲ್ಲುಗಳನ್ನ ಹಾಕಿ ಕಾಲುವೆ ನಿರ್ಮಿಸಿದ್ದಾರಂತೆ. ಹಿಂದಿನ ಕಾಲದಲ್ಲಿ ಸಿದ್ದರ ಬಾವಿಯಲ್ಲಿ ಸ್ನಾನ ಮಾಡಿ ಇದೇ ಕಾಲುವೆಯ ಮಾರ್ಗದಲ್ಲಿ ಹೋಗ್ತಿದ್ರಂತೆ. ಹೀಗಾಗಿ ನಿಧಿ ಹುಡುಕಾಟ ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸ್ತಿದೆ. ಹಳೆ ಲಕ್ಕುಂಡಿ ಉತ್ಖನನ ಆಗಿ ನಮಗೆ ಲಕ್ಕುಂಡಿ ಓಲ್ಡ್ ಒರಿಜಿನಲ್ ಹತ್ತಬೇಕಂದ್ರೆ ಒಂದು 20ರಿಂದ 25 ಫೂಟ್ ತೆಳಗೆ ಹೋದಾಗ ನಮಗೆ ಅದರ ಲೆಕ್ಕ ಹರಿತೈತಿ ಅಂತ ನಮಗನ್ಸತ್ರಿ ಹಿರಿಯರು ಹೇಳಿದ್ದು. 23 ವರ್ಷದ ಹಿಂದೆ ಭೂಮಿ ಕೊಟ್ಟವರಿಗೆ ಇನ್ನೂ ವನವಾಸ. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಿರೋದು ಇದೇ ಮೊದಲಲ್ಲ. 2003ರಲ್ಲಿ ಅಲ್ಲಮಪ್ರಭು ಮಠದ ಸಮೀಪ ಉತ್ಖನನ ಕಾರ್ಯ ಕೈಗೊಳ್ಳಲಾಗಿತ್ತು. ಈ ವೇಳೆ ಶರಣಪ್ಪ ಅನ್ನೋ ರೈತರ 3 ಎಕರೆ 33 ಗುಂಟೆ ಜಾಗವನ್ನು ವಶಕ್ಕೆ ಪಡೆದಿದ್ರು. ಕೈತುಂಬ ಪರಿಹಾರ ನೀಡೋ ಭರವಸೆ ನೀಡಿದ್ದ ಅಧಿಕಾರಿಗಳು 2 ವರ್ಷ ಹುಡುಕಾಟ ಮಾಡಿದಂತೆ ಮಾಡಿ ಜಾಗ ಖಾಲಿ ಮಾಡಿದ್ರು. ಹೋಗುವಾಗ ಪುರಾತನ ಅವಶೇಷಗಳನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಜೊತೆಗೆ ಅಗೆದಿದ್ದ ಜಾಗವನ್ನು ಸಮತಟ್ಟು ಮಾಡಿಲ್ಲ. ಹೀಗಾಗಿ ಈ ಜಾಗ ಉಳುಮೆ ಮಾಡೋದಕ್ಕೂ ಬಾರದೆ ಬರಡು ಭೂಮಿಯಂತಾಗಿದೆ. ನಮಗೆ ಈ ಭೂಮಿ ಒಳಗೆ ನಾವು ಉತ್ಖನನ ಮಾಡ್ತೀವಿ ಅಂತಂದ್ರು. ಆಯ್ತು ಸರಿ ಮಾಡಿ ಅಂತ ಒಪ್ಪಿಗೆ ಕೊಟ್ಟರು. ಯಾರು ಇದು HK ಪಾಟೀಲ್ ಸಾಹೇಬರು, SS ಪಾಟೀಲ್ ಸಾಹೇಬರು ಮಾತು ಕೊಟ್ಟರು. ಇಲ್ಲ, ನಿಮ್ಮ ಭೂಮಿಗೆ ಏನೈತಿ ನಾವು ಬೆಳೆ ಕೊಡ್ತೀವಿ. ಸುಮಾರು ಈಗ 23 ವರ್ಷದಲ್ಲಿದ್ದಾನೆ ಈ ಜಾಲಿ ಬೆಳೆದೈತಿ. ಫಲವತ್ತಾದಂಥ ಭೂಮಿ ಕಳ್ಕೊಂಡಿವಿ. ಒಳ್ಳೆ ಪರಿಹಾರವೂ ಇಲ್ಲ. ಉತ್ಖನನ ಮಾಡಿದ ಮ್ಯಾಗನೇ ಈ ರೀತಿ ಆಗೈತೆ ಸರ್ ನನ್ನ ಭೂಮಿ. ಇನ್ನು ಲಕ್ಕುಂಡಿಗೆ ಆಗಮಿಸಿದ್ದ ವಿದೇಶಿಗರು ನಿಧಿ ಸಿಕ್ಕ ಜಾಗವನ್ನ ವೀಕ್ಷಿಸಿದ್ದಾರೆ. ಅಲ್ಲದೆ ಸರ್ಕಾರಕ್ಕೆ ನಿಧಿ ಕೊಟ್ಟ ರಿತ್ತಿ ಕುಟುಂಬದ ಪ್ರಾಮಾಣಿಕತೆಯನ್ನು ಕೊಂಡಾಡಿದ್ದಾರೆ. ಒಟ್ನಲ್ಲಿ ಲಕ್ಕುಂಡಿ ರಹಸ್ಯ ದಿನೇ ಕಗ್ಗಂಟಾಗಿದ್ದು ನಿಧಿಯ ಭಂಡಾರ ಬಿಚ್ಚಿಕೊಳ್ಳುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.